ಇಂಟರ್ನ್ಯಾಷನಲ್ ನ್ಯೂಸ್ ಜೊತೆಗೆ ಶುರು ಮಾಡೋಣ ಇವತ್ತಿನ ನ್ಯೂಸ್ ಅವರನ್ನು. ಫೀಲ್ಡ್ ಮಾರ್ಷಲ್ ಮಾಡಿದೆ ಪಾಕಿಸ್ತಾನ ಅಂತ ಇಂಟರ್ನೆಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಆಸಿಮ್ ಮುನೀರ್, ಪಾಕಿಸ್ತಾನದ ಜನರಲ್ ಆಸಿಮ್ ಮುನೀರ್, ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ, ಇವರನ್ನ ಫೀಲ್ಡ್ ಮಾರ್ಷಲ್ ಪದವಿಗೆ ಏರಿಸುವುದಕ್ಕೆ ಪಾಕಿಸ್ತಾನ ಕ್ಯಾಬಿನೆಟ್ ತೀರ್ಮಾನಿಸಿದೆ. ಒಂದು ಕಾನ್ಸ್ಪಿರಸಿ ಥಿಯರಿ ಪ್ರಕಾರ ಪಹಲ್ಗಾಮ್ ದಾಳಿಯ ಹಿಂದಿನ ಸೂತ್ರಧಾರ ಆಸಿಮ್ ಮುನೀರ್ ಅಕ್ಟೋಬರ್ನಲ್ಲಿ ರಿಟೈರ್ಡ್ ಆಗಬೇಕಾಗಿತ್ತು. ಸೇನೆಯಲ್ಲಿ ಮುಂದುವರಿಯುವುದಕ್ಕೆ ಷಡ್ಯಂತ್ರ ರೂಪಿಸಿ ಆಸಿಮ್ ಮುನೀರ್ ಈ ದಾಳಿ ಮಾಡಿಸಿದ್ರು ಅಂತ ಒಂದು ಕಾನ್ಸ್ಪಿರಸಿ ಥಿಯರಿ ಇದೆ. ಭಾರತ ಪ್ರತಿ ದಾಳಿ ನಡೆಸಿತು. ಆಪರೇಷನ್ ಸಿಂಧೂರದಲ್ಲಿ ಪ್ರತಿಕ್ರಿಯೆ, ಭಾರತದ ಪ್ರತಿಕ್ರಿಯೆ. ಪಾಕಿಸ್ತಾನ ಭಾರತದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡಿತು. ವಾಪಸ್ ಭಾರತ ಪಾಕಿಸ್ತಾನದ 12 ಸೇನಾ ನೆಲೆಗಳನ್ನು ಧ್ವಂಸ ಮಾಡಿತು. ಇದರಲ್ಲಿ ಅಪ್ರತಿಮ ಶೌರ್ಯ ತೋರಿಸಿದ್ದಕ್ಕಾಗಿ ಆಸಿಮ್ ಮುನೀರು ಫೀಲ್ಡ್ ಮಾರ್ಷಲ್ ಅಂತೆ. ಫೀಲ್ಡ್ ಮಾರ್ಷಲ್ ಅನ್ನೋದು ಸೇನೆಯಲ್ಲಿ ಬೆಸ್ಟ್ ಸರ್ವಿಸ್ ಕೊಟ್ಟಂಥ, ಅತ್ಯುನ್ನತ ಸರ್ವಿಸ್ ಕೊಟ್ಟಂಥವರಿಗೆ ಕೊಡುವ ಪದವಿ. ಅದು ಅಂದರೆ ಗೌರವ. ಒಬ್ಬ ಜನರಲ್ಲು ಫೀಲ್ಡ್ ಮಾರ್ಷಲ್ ಆದರೆ ಏನು ತುಂಬ ದೊಡ್ಡ ಪ್ರಮೋಷನ್ನು ಅಥವಾ ಸಂಬಳ ಭಾಳ ಜಾಸ್ತಿ ಆಗಿಬಿಡುತ್ತೆ, ಆ ಥರದ್ದೆಲ್ಲ ಇರೋದಿಲ್ಲ. ಅದೊಂದು ಗೌರವ. ಪಾಕಿಸ್ತಾನದ ಮೊಟ್ಟ ಮೊದಲ ಸರ್ವಾಧಿಕಾರಿ ಆಯೂಬ್ ಖಾನ್ ವಾಸ್ ಫೀಲ್ಡ್ ಮಾರ್ಷಲ್. ಆಸಿಮ್ ಮುನೀರು ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಅಂತ ಚರ್ಚೆ. ಭಾರತ ರಾವಲ್ಪಿಂಡಿಯಲ್ಲಿ ನೂರ್ ಖಾನ್ ವಾಯುನೆಲೆಯ ಮೇಲೆ ದಾಳಿ ಮಾಡಿದಾಗ ವಾಯುನೆಲೆಗೆ ತಾಗಿಕೊಂಡೇ ಇರೋದು ಆಸಿಮ್ ಮುನೀರ್ ಅಧಿಕೃತ ಮನೆ. 3 ತಾಸು ಬಂಕರ್ನಲ್ಲಿ ಹೋಗಿ ಕೂತ್ಕೊಂಡಿದ್ರು ಜನರಲ್ ಆಸಿಮ್ ಮುನೀರ್. ಕೆಲವೊಂದು ಸಲ ಬಹಳ ಪ್ರಶ್ನೆಗಳು ಹೇಳ್ತವೆ. ಇವರು ಎದೆ ಮೇಲಿನ ಬ್ಯಾಡ್ಜ್ ಇದಾವಲ್ಲ, ಮೆಡಲ್ಗಳು. ಭಾರತ ಪಾಕಿಸ್ತಾನಕ್ಕೂ 1948 ಯುದ್ಧ ಆಯಿತು. ಪಾಕಿಸ್ತಾನ ಇಲ್ಲ ನಮ್ಮ ಸೈನಿಕರೇ ಅಲ್ಲ ಅಂದ್ಬಿಡ್ತು. ಯಾರೋ ಬುಡಕಟ್ಟು ಜನಾಂಗದವ್ರ ಕೈಗೆ ಗನ್ ಸಿಕ್ಕಿದ್ವಿ, ಅವ್ರನ್ನ ಭಾರತದೊಳಗೆ ನುಗ್ಗಿದ್ರು ಅಂತ ಈಗಲೂ ಹೇಳುತ್ತೆ ಪಾಕಿಸ್ತಾನ. ಅಧಿಕೃತ ಯುದ್ಧ ಅಂತಾಗಿದ್ದು 1965ರಲ್ಲಿ ಪಾಕಿಸ್ತಾನ ಸೋತು ಸುಣ್ಣಾಯಿತು. ಲಾಹೋರ್ ತನಕ ಹೋಗಿ ತ್ರಿವರ್ಣ ಧ್ವಜವನ್ನು ನೆಟ್ಟಿತ್ತು ನಮ್ಮ ಸೈನ್ಯ. ಗೂಗಲ್ ಮಾಡಿದರೆ ಈಗಲೂ ಫೋಟೋ ಸಿಗ್ತವೆ. ಅದಾದ ಮೇಲೆ 1971 ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನ ಒಡೆದು 2 ಹೋಳಾಯಿತು. ಬಾಂಗ್ಲಾದೇಶದ ಉದಯ. 93,000 ಪಾಕಿಸ್ತಾನಿ ಸೈನಿಕರು ವೆಪನ್ಸ್ ಕೆಳಗಿಟ್ಟು 2 ಕೈ ಎತ್ಕೊಂಡು ಸರೆಂಡರ್ ಆದರು ಭಾರತದ ಮುಂದೆ. ಭಾರತದ ಸೇನೆಯ ಮುಂದೆ ಸರೆಂಡರ್ ಆದರು. 2ನೇ ವಿಶ್ವಯುದ್ಧದ ನಂತರ ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಶರಣಾಗತಿಯಾಗಿದ್ದು ಭಾರತದಲ್ಲಿ, ಭಾರತೀಯ ಸೇನೆಯ ಪರಾಕ್ರಮದಿಂದ. 2 ಅಧಿಕೃತ ಯುದ್ಧಗಳು. ಕಾರ್ಗಿಲ್ ಅದು ಪೂರ್ಣ ಪ್ರಮಾಣದ ಯುದ್ಧ ಅಲ್ಲ. ಪಾಕಿಸ್ತಾನ ಈಗಲೂ ಹೇಳುತ್ತೆ ನಮ್ಮ ಸೈನಿಕರೇ ಅಲ್ಲ ಅವರು ಅಂತ. ಪಾಕಿಸ್ತಾನಕ್ಕೆ ಯುದ್ಧ ಅಂತ ಆಗಿರೋದೇ ಭಾರತದ ಜೊತೆಗೆ. ಆಗಿರುವ ಅಷ್ಟು ಯುದ್ಧದಲ್ಲಿ ಪಾಕಿಸ್ತಾನ ಸೋತಿದೆ. ಮತ್ತು ಈ ಮೆಡಲ್ ಏನು ಅಂತ, ಇವರೆದೆ ಮೇಲಿನ ಮೆಡಲ್ಗಳೇನು ಅರ್ಥ ಆಗೋದಿಲ್ಲಪ್ಪ. ಯಾವ ಶೌರ್ಯ ತೋರಿಸಿದ್ದಕ್ಕೆ ಫೀಲ್ಡ್ ಮಾರ್ಷಲ್ಲು? ಪಾಕಿಸ್ತಾನದ 2ನೇ ಫೀಲ್ಡ್ ಮಾರ್ಷಲ್ ಆದರು ಆಸಿಮ್ ಮುನೀರ್. ಭಾರತಕ್ಕೂ ಇಬ್ಬರು. ಮಣೆಕ್ ಶಾ, ವಾಟ್ ಅ ಲೆಜೆಂಡರಿ ಸೋಲ್ಜರ್. 41 ವರ್ಷ ಮಿಲಿಟರಿ ಸರ್ವಿಸ್ ಫೀಲ್ಡ್ ಮಾರ್ಷಲ್ ಮಣೆಕ್ ಶಾ, ಸ್ಯಾಮ್ ಮಣೆಕ್ ಶಾ. 2ನೇ ವಿಶ್ವಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿದ್ದರು. 1948 ಭಾರತ ಪಾಕಿಸ್ತಾನ ಯುದ್ಧ, ಹಿ ವಾಸ್ ದೇರ್. 1965 ಭಾರತ ಪಾಕಿಸ್ತಾನ ಯುದ್ಧ, ಹಿ ವಾಸ್ ದೇರ್. 1969ರಲ್ಲಿ ಸೇನೆಯ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ತಾರೆ. 73ರ ತನಕ ಸೇನೆಯ ಮುಖ್ಯಸ್ಥರಾಗಿರ್ತಾರೆ. ಇವರ ನೇತೃತ್ವದಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ನಡೆದಿತ್ತು. ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಣೆಕ್ ಶಾ ಇವರಿಗೆ ಗೌರವಪೂರ್ವಕವಾಗಿ ಫೀಲ್ಡ್ ಮಾರ್ಷಲ್ ಅಂತ ಭಾರತ ಕರೀತು. ಅದು ಬಿಟ್ಟರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, KM ಕಾರ್ಯಪ್ಪ, ಅವರು ಕೂಡ ಅಷ್ಟೇ 2ನೇ ವಿಶ್ವಯುದ್ಧದಲ್ಲಿದ್ದರು. 1948ರ ಭಾರತ ಪಾಕಿಸ್ತಾನ
ಯುದ್ಧದಲ್ಲಿ ಭಾರತದ ನೇತೃತ್ವ ವಹಿಸಿಕೊಂಡಿದ್ದರು. ಕೆ ಎಂ ಕಾರ್ಯಪ್ಪನವರನ್ನು ಆವತ್ತು ಜವಾಹರ್ಲಾಲ್ ನೆಹರು ಅವರು ತಡೆಯದೇ ಹೋಗಿದ್ದರೆ ಇವತ್ತು ಪಾಕಿಸ್ತಾನದ ಜೊತೆಗೆ ಕಾಶ್ಮೀರದ ಸಮಸ್ಯೆನೂ ಇರ್ತಿರಲಿಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರನೂ ಇರ್ತಿರಲಿಲ್ಲ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇರ್ತಿರಲಿಲ್ಲ. ಅಕಸ್ಮಾತ್ ಕೆ ಎಂ ಕಾರ್ಯಪ್ಪನವರು ಮಿಲಿಟರಿಯನ್ನು ಮೂವ್ ಮಾಡದೆ ಹೋಗಿದ್ರೆ ಶ್ರೀನಗರ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇರ್ತಿತ್ತು. ಇವತ್ತು ಅಲ್ಲಿ ತನಕ ಬಂದುಬಿಟ್ಟಿದ್ದು ಪಾಕಿಸ್ತಾನದ ಪಡೆಗಳು. ಒನ್ ಮೋರ್ ಲೆಜೆಂಡರಿ ಸೋಲ್ಜರ್. ಇವರು ರಿಟೈರ್ಡ್ ಆಗಿ 33 ವರ್ಷ ಆದಮೇಲೆ ಫೀಲ್ಡ್ ಮಾರ್ಷಲ್ ಗೌರವ ಕೊಟ್ಟಿದ್ದು ಕೆ ಎಂ ಕಾರ್ಯಪ್ಪನವರಿಗೆ. 1948 ಹೈದರಾಬಾದ್ ವಿರುದ್ಧದ ಸೇನಾ ಕಾರ್ಯಾಚರಣೆ. 1953ರಲ್ಲಿ ರಿಟೈರ್ಡ್ ಆಗ್ತಾರೆ ಇವರು. ಇವತ್ತು ನೌಶೇರಾ, ಪೂಂಚ್, ಜೋಜಿಲಾ, ದ್ರಾಸ್, ಕಾರ್ಗಿಲ್ ಇವು ಭಾರತದಲ್ಲಿ ಇದೆ ಅಂದರೆ ಕಾರ್ಯಪ್ಪನವರ ಕೊಡುಗೆ ಇದು. ಮರಿಬಾರ್ದು ಇಂಥವ್ರನ್ನೆಲ್ಲ. ಮುಲ್ಲಾ ಮುನೀರ್ನೂ ಮರಿಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.